ಒಂದೊಂದಾಗಿ ಬಯಲಾಗ್ತಾ ಇದೆ ಡಿ ಗ್ಯಾಂಗ್ನ ಡೆಡ್ಲಿ ಕತೆ. ರೇಣುಕಾಸ್ವಾಮಿಯನ್ನ ಕೊಲ್ಲುವ ಮುನ್ನ ಏನೆಲ್ಲ ಚಿತ್ರಹಿಂಸೆ ನೀಡಲಾಗಿತ್ತು, ಒಂದೊಂದಾಗಿ ಈಗ ಡಿ ಗ್ಯಾಂಗ್ನ ಭಯಾನಕ ಕತೆ ರಿವೀಲ್ ಆಗ್ತಾ ಇದೆ. ರೇಣುಕಾಸ್ವಾಮಿಗೆ ಭೀಕರವಾಗಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಲಾಗಿದೆ. ಹೊಡೆದಿರೋದು ಬಡ್ದಿರೋದು ಒಂದ್ ಕಡೆ ಆದ್ರೆ, ಸಸ್ಯಾಹಾರಿ ಅಂದ್ರೂ ಕೂಡ ಬಿಡದೆ ಬಿರಿಯಾನಿ ತಿನ್ನಿಸಿದಂತ ಗ್ಯಾಂಗ್, ಕಿಡ್ನಾಪ್ ಆದ ಮಧ್ಯಾಹ್ನ ಊಟ ಕೊಟ್ಟಿದ್ದಂತ ಡಿ ಗ್ಯಾಂಗ್ ಊಟ ಕೊಡಿಸಿದ್ರು. ಆದ್ರೆ ನಾನು ವೆಜಿಟೇರಿಯನ್ ಅಂತ ಹೇಳಿದ್ರು ಕೂಡ ಮೂಳೆ ಬಾಯಿಗೆ ತುರುಕಲಾಗಿತ್ತು. ಬಿರಿಯಾನಿಯನ್ನ ತಿನ್ನದೆ ಕೆಳಗೆ ಉಗುಳಿದ್ದಂತ ರೇಣುಕಾಸ್ವಾಮಿ ಬಿರಿಯಾನಿ ಉಗುಳುತ್ತಿದ್ದ ಸಂದರ್ಭದಲ್ಲೂ ಕೂಡ ಹಿಗ್ಗಾಮುಗ್ಗ ಥಳಿಸಿದೆ ಡಿ ಗ್ಯಾಂಗ್. ಬಾಸ್ ಬರ್ತಾರೆ, ಒದೆ ತಿನ್ನೋಕೆ ರೆಡಿ ಆಗು ಅಂತ ಕೂಡ ಅದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ. ಇದೆಲ್ಲವನ್ನ ಹೇಳಿರುವಂಥದ್ದು ಅಲ್ಲಿರುವಂಥ ಆರೋಪಿಗಳೇನೆ. ಬಿರಿಯಾನಿ ತಿಂದರೆ ಶಕ್ತಿ ಬರುತ್ತೆ, ತಿನ್ನು, ಹೆಂಗು ಒದೆ ತಿನ್ಬೇಕಲ್ಲ, ಸ್ವಲ್ಪ ಬಿರಿಯಾನಿ ತಿನ್ನು ಸ್ಟ್ರಾಂಗ್ ಆಗು ಅಂತ ಹೇಳಿದ್ದಾರೆ ಅಂತ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರೋದು ಆರೋಪಿ ದೀಪಕ್. ಇದೇ ರೇಣುಕಾಸ್ವಾಮಿ ಏನು ಪರ್ಸನಾಲಿಟಿ, ಹೆಚ್ಚಾಗಿ ಏನು ದೇಹದಲ್ಲಿ ಭಾಳ ಗಟ್ಟಿಮುಟ್ಟಾಗಿರುವಂಥ ಹುಡುಗ ಕೂಡ ಅಲ್ಲ ಅಂತ ಈ ಯುವಕನಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಬರೀ ಈ ಹೊಡೆದಾಟ ಇದ್ದು ಮಾತ್ರ ಅಲ್ಲ, ಆತ ಊಟ ತರಿಸಿ ಆತ ನಾನು ವೆಜಿಟೇರಿಯನ್ ಅಂತ ಹೇಳಿದಾಗಲೂ ಕೂಡ ಆತನ ಬಾಯಿಗೆ ಅಲ್ಲಿ ಮೂಳೆ ತುರುಕಲಾಗಿದೆ ಅನ್ನೋದು ಗೊತ್ತಾಗಿದೆ. ಬಿರಿಯಾನಿ ತಿನ್ನಿಸಿದ್ದಾರೆ ಅಂತ, ಸ್ವಲ್ಪ ಬಿರಿಯಾನಿ ಎಲ್ಲ ತಿಂದು ಗಟ್ಟಿಯಾಗು, ಹೆಂಗೂ ಒದೆ ತಿನ್ನಬೇಕು, ಬಾಸ್ ಬರ್ತಿದ್ದಾರೆ ಅಂತ ಕೂಡ ಹೇಳಿ ಲೇವಡಿ ಮಾಡಿದಾರಲ್ಲಿ ಅಂತ ಗೊತ್ತಾಗಿದೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ವಿಚಾರಗಳು ಹೊರಬಂದಾಗಲೂ ಕೂಡ ಆ ವಿಕೃತಿ ಅನ್ನೋದು ಭಾಳ ದೊಡ್ಡ ಮಟ್ಟದಲ್ಲಿ ಗೊತ್ತಾಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಟ್ರೀಟ್ ಮಾಡಲಾಗಿದೆ ಅಂತ ಕೊಲ್ಲೋ ಮುನ್ನ. ಸೊ ಈ ಊಟ ತಿನ್ನಿಸಿರುವಂಥ ವಿಚಾರ ಏನು ಅಂತ ಅವಿನಾಶ್, ಈಗ ದೀಪಕ್ ಅನ್ನೋ ಅಕ್ಯೂಸ್ಡ್ ಏನು ಈ ಒಂದು ಸ್ಟೇಟ್ಮೆಂಟಲ್ಲಿ ಪೊಲೀಸರ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಸಾಕಷ್ಟು ವಿಚಾರಗಳನ್ನ, ಅಲ್ಲಿ ಏನು ಶೆಡ್ ಒಳಗಡೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಆ ಇಡೀ ಒಂದು ಸಿನಾರಿಯೋನ ಆತ ಬಿಡಿಸಿ ಪೊಲೀಸರ ಮುಂದೆ ಹೇಳಿದ್ದಾನೆ. ಅದನ್ನೆಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಕೂಡ ಆಗಿದೆ. ಮುಖ್ಯವಾಗಿ ಆ ಒಂದು ಶೆಡ್ನಲ್ಲಿ ಅವತ್ತಿನ ದಿನ ಎಷ್ಟೊತ್ತಿಗೆ ಯಾರ್ಯಾರು ಬಂದರು, ಯಾರ್ಯಾರು ಯಾರ್ಯಾರು ಕಂಪ್ಲೀಟಾಗಿ ಆತ ಅಕ್ಯೂಸ್ಡ್ ಆದರೂ ಕೂಡ ಕಂಪ್ಲೀಟಾಗಿ, ಯಾಕೆಂದರೆ ಈಸ್ ಐ ವಿಟ್ನೆಸ್, ಹಾಗಾಗಿ ಆತನನ್ನು ಅಪ್ರೂವ್ ಮಾಡಿಕೊಂಡು ಆತನನ್ನು 164 ಸ್ಟೇಟ್ಮೆಂಟ್ ಮಾಡ್ಕೋಬೇಕು ಅಂತ ಮ್ಯಾಜಿಸ್ಟ್ರೇಟ್ ಬಂದು ಎಲ್ಲ ರೀತಿಯ ಒಂದು ನಿರ್ಧಾರವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಇನ್ನು ಆತ ಹೇಳೋ ಪ್ರಕಾರ ದೀಪಕ್ ಆ ಒಂದು ಸಂದರ್ಭದಲ್ಲಿ ಮಧ್ಯಾಹ್ನ ರೇಣುಕಾಸ್ವಾಮಿಗೆ ಊಟವನ್ನು ಬಿರಿಯಾನಿ ತರಿಸ್ತಾರೆ. ಅಷ್ಟೊತ್ತಿಗಾಗಲೇ ಒಂದು ರೌಂಡು ಅಲ್ಲಿದ್ದಂಥ ಏನು ದರ್ಶನ್ ಆಪ್ತರು ಆತನಿಗೆ ಸಾಕಷ್ಟು ಹೊಡೆದಿರ್ತಾರೆ, ಅಲ್ಲೇ ಮಾಡಿರ್ತಾರೆ. ರಿಪೀಸ್ ಪಟ್ಟಿಯಿಂದ ಇರ್ಬೋದು, ಕೋಲ್ನಿಂದ ಇರ್ಬೋದು, ಸಾಕಷ್ಟು ಹೊಡೆದಿರ್ತಾನೆ. ಅಷ್ಟೊತ್ತಿಗಾಗಲೇ ಆತ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ. ಮಧ್ಯಾಹ್ನ ಊಟವನ್ನು ತರಿಸಿದಾಗ ಆತ ಬಿರಿಯಾನಿಯನ್ನು ಕೂಡ ತರಿಸಿರ್ತಾರೆ, ಯಾಕೆಂದರೆ ಇವ್ರಿಗೂ ಕೂಡ ತರಿಸ್ಕೊಂಡಿರ್ತಾರೆ. ಅಲ್ಲೇ ಬಾಟ್ಲು ಎಲ್ಲವೂ ಕೂಡ ಇರುತ್ತೆ, ಪಾರ್ಟಿ ಕೂಡ ಮಾಡ್ಕೋತಾರೆ. ಇನ್ನೊಂದು ಕಡೆ ಬಿರಿಯಾನಿನ ತರ್ಸೋಕ್ಕೆ ತಿನ್ನೋಕ್ಕೆ ಅಂತ ಹೇಳಿದಾಗ ಆತ ನಾನು ವೆಜಿಟೇರಿಯನು, ನಾನು ಬಿರಿಯಾನಿ ಎಲ್ಲ ತಿನ್ನಲ್ಲ, ಮಾಂಸ ತಿನ್ನಲ್ಲ ಅಂತಂದೆ. ತಿನ್ನಬೇಕು ನೀನು ಮಾಂಸನ, ಈಗ ನೀನು ಸ್ಟ್ರಾಂಗ್ ಆಗಬೇಕು, ನಮ್ಮ ಬಾಸ್ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ನೀನು ಅಷ್ಟೊತ್ತಿಗೆ ತಿಂದು ಮತ್ತೆ ಸ್ಟ್ರಾಂಗ್ ಆಗು ಅಂತ ಹೇಳಿ ಆತನಿಗೆ ಬಲವಂತವಾಗಿ ಬಿರಿಯಾನಿನ ತಿನ್ಸೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾರೆ. ನಂತರ ಮಾಂಸವನ್ನಂದರೆ ಮೂಳೆಯನ್ನು ಕೂಡ ಆತನ ಬಾಯಿಗೆ ತುರುಕಿರೋದು, ಆತ ಅಲ್ಲಿಂದ ಮತ್ತೆ ಬಾಯಿಂದ ಒಗ್ದಿರುವಂಥದ್ದು ಕೂಡ ಇದೆ. ಇದನ್ನೆಲ್ಲವೂ ಕೂಡ ದೀಪಕ್ ತನ್ನ ಸ್ಟೇಟ್ಮೆಂಟಲ್ಲಿ ಹೇಳ್ಕೊ ಬರ್ತಾನೆ, ಹಿಂಗೀಗ ಆಯಿತು ಅಂತ. ನಂತರ ದರ್ಶನ್ ಬಂದ ಮೇಲೆ ಕೂಡ ದರ್ಶನ್ ಆತನ ಮರ್ಮಾಮಕ್ಕೆ ಹೊಡಿತಾನೆ, ಎದೆಗೂ ಕೂಡ ಒದ್ದಿರುವಂಥದ್ದನ್ನು ಕೂಡ ದೀಪಕ್ ಎಳೆ ಎಳೆಯಾಗಿ ಏನೇನಾಯಿತು, ಇಡೀ ಆ ಒಂದು ಕ್ರೈಮ್ ಸೀನ್ ಏನೇನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಕೊಡ್ತಾರೆ. ಆ ಸ್ಥಳದಲ್ಲಿ ಯಾರ್ಯಾರಿದ್ರು, ಎಲ್ಲೆಲ್ಲಿ ನಿಂತಿದ್ರು ಅನ್ನೋದನ್ನು ಕೂಡ ಅವರು ರೀಕನ್ಸ್ಟ್ರಕ್ಷನ್ ಮಾಡ್ಕೊಂಡು, ಅಂದರೆ ಈ ಜಾಗದಲ್ಲಿ ಇವು ನಿಂತಿದ್ದ, ಈ ಜಾಗದಲ್ಲಿ ವಿನಯ್ ನಿಂತಿದ್ದ, ಈ ಜಾಗದಲ್ಲಿ ನಾಗರಾಜ್ ನಿಂತಿದ್ದ, ಈ ಜಾಗದಲ್ಲಿ ಪವಿತ್ರ ಗೌಡ ನಿಂತಿದ್ದು, ಪ್ರತಿಯೊಂದು ಕೂಡ ಇದೇ ಜಾಗದಲ್ಲಿ ಆಗಿದ್ದು, ಇದೇ ಜಾಗದಲ್ಲಿ ಅಂತ ಕಂಪ್ಲೀಟಾಗಿ ಆತ ಎಲ್ಲವನ್ನು ಕೂಡ ಪೊಲೀಸರು ಮುಂದೆ ಹೇಳಿದ್ದಾನೆ. ಜೊತೆಗೆ ಯಾರ್ಯಾರು ಹೊಡೆದ್ರು, ಎಲ್ಲಿಂದ ಯಾವ ವಸ್ತುವಿಂದ ಹೊಡೆದ್ರು, ಜೊತೆಗೆ ಯಾರು ಅನ್ನೋದ್ರ ಬಗ್ಗೆ, ಆಮೇಲೆ ಆತನ ಸ್ಥಿತಿ ಹೇಗಿತ್ತು, ಅವನು ಎಷ್ಟೊತ್ತಿಗೆ ಸತ್ತೋದ, ಎಷ್ಟೊತ್ತಿಗೆ ದರ್ಶನ್ ಬಂದಿದ್ದು, ಎಷ್ಟೊತ್ತಿಗೆ ದರ್ಶನ್ ಹೋಗಿದ್ದು, ಜೊತೆಲಿ ಬರ್ಬೇಕಾದ್ರೆ ಪವಿತ್ರ ಗೌಡನ ಕರ್ಕೊಬಂದಿದ್ದು, ಪ್ರತಿಯೊಂದು ಕೂಡ ಹೇಳ್ತಾನೆ. ಈ ಒಂದು ಘಟನೆ ಕೂಡ ಆತ ನಾನು ಬಿರಿಯಾನಿ ತಿನ್ನಲ್ಲ ಅಂತ ಬಲವಂತವಾಗಿ ತುರುಕಿದ್ದು ಬಾಯಿಗೆ ಎಲ್ಲವನ್ನೂ ಕೂಡ ಅವನು ಆ ಒಂದು ಸ್ಟೇಟ್ಮೆಂಟಲ್ಲಿ ಕೂಡ ಹೇಳಿದ್ದಾನೆ. ಇನ್ನು ಮುಂದೆ ಪೊಲೀಸರು ಹಂತವಾಗಿ ಅಲ್ಲಿ ಸಿಕ್ಕಿರುವಂಥ ಎವಿಡೆನ್ಸ್ಗಳು ಏನೇನಿದೆ, ಈಗಾಗಲೇ ಅಲ್ಲಿ ಸಿಕ್ಕಿರುವಂಥ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕೊಂಡಿದ್ದಾರೆ. ಜೊತೆಗೆ ಅಲ್ಲಿದ್ದಂಥ ಶೆಡ್ಡಲ್ಲಿದ್ದಂಥ CCTV ಫುಟೇಜು, ಅಂದರೆ ಕಂಪ್ಲೀಟಲ್ಲಿ ಕ್ಯಾಮ್ರಾ ಒಳಗಡೆ ಬರೋದು, ಹೊರಗಡೆ ಹೋಗೋದು, ಎಷ್ಟೊತ್ತಿಗೆ ಏನು ಅಂತ, ಆಮೇಲೆ ಜೊತೆಗೆ ಅವರ ಟವರ್ ಲೊಕೇಶನ್, ಯಾರ್ಯಾರು ಅಕ್ಯೂಸ್ಡ್ ಆ ಟೈಮಲ್ಲಿ ಅಲ್ಲೇ ಇದ್ದರು, ಎಷ್ಟು ಜನ ಆ ಒಂದು ಸಂದರ್ಭದಲ್ಲಿ ಇದ್ದರು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಎವಿಡೆನ್ಸನ್ನು ಕೂಡ ಕಲೆ ಹಾಕ್ಕೊಂಡಿದ್ದಾರೆ. ಇನ್ನು ಮುಂದೆ ಹಂತದಲ್ಲಿ ಸಿಕ್ಕಿರುವಂಥ ಎವಿಡೆನ್ಸು ಮತ್ತು ಐ ವಿಟ್ನೆಸ್ಸು ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಡಿಕೊಂಡು ಅವರ ಒಂದು ಚಾರ್ಜಸ್ ಏನು ಮುಂದೆ ಹಂತದಲ್ಲಿ ಮಾಡ್ತಾರೆ ಅದೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ಅವಿನಾಶ್, ಧನ್ಯವಾದ ಕಿರಣ್.